ಸಲಕ್ ಹಣ್ಣು ಇಲ್ಲವೇ ಹಾವು ಸಿಪ್ಪೆಯ ಹಣ್ಣು ಅತಿ ಹೆಚ್ಚು ರಫ್ತು ಮಾಡುವ ದೇಶ ಇಂಡೋನೇಷ್ಯಾ. ಅತಿ ದೊಡ್ಡ ಆಮದುಗಾರ ದೇಶ ಚೀನಾ. ಒಟ್ಟು ಹಣ್ಣಿನ ಬೆಳೆ ಹಾಗೂ ರಫ್ತಿನಲ್ಲಿ ಜಗತ್ತಿನಲ್ಲಿ ಮೊದಲ ಸ್ಥಾನದಲ್ಲಿರುವ ಚೀನಾ ದೇಶವು ಕೆಲವು ಹಣ್ಣುಗಳಿಗೆ ಬೇರೆ ದೇಶಗಳನ್ನು ಅವಲಂಬಿಸಿವೆ. ತಾಳೆ ಜಾತಿಯ ಮರದ ಹಣ್ಣಾದ ಸಲಕ್ ಹಣ್ಣು, ಹಾವು ಹಣ್ಣು, ಹಾವು ಸಿಪ್ಪೆ ಹಣ್ಣು ಜಾಗತಿಕವಾಗಿ ತುಂಬಾ ಮಿತಿಯಲ್ಲಿ ಬೆಳೆಯುವ ಹಣ್ಣಾಗಿದೆ. ಆದರೆ ಕಳೆದೊಂದು ದಶಕದಿಂದ ಆ ಹಣ್ಣಿಗೆ ವಿಪರೀತ ಬೇಡಿಕೆ ಇದೆ. ಇಂಡೋನೇಷ್ಯಾ ಅತಿದೊಡ್ಡ ಸಲಕ್ ಹಣ್ಣು ಬೆಳೆಯುವ ದೇಶವಾಗಿರುವುದರ ಜೊತೆಗೆ ಲೋಕದ ಅತಿದೊಡ್ಡ ಸಲಕ್ ಹಣ್ಣು ರಫ್ತು ದೇಶವೂ ಆಗಿದೆ. ಇಂಡೋನೇಷ್ಯಾದ ಸಲಕ್ ಪೊಂಡೊ ಗ್ಲಮಟ್ ಗುಲಾಪಸಿರ್ ಜಾತಿಗೆ ಎಲ್ಲೆಡೆ ಬೇಡಿಕೆ ಇದೆ. ಸಲಕ್ ಹಣ್ಣು ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವ ದೇಶ ಚೀನಾ. 90% ಇಂಡೋನೇಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತಿದೆ. ಇದರಿಂದ ಅಲ್ಲಿನ ರೈತರ ಉಪ ಆದಾಯ ಅಧಿಕರಿಸಿದೆ. ಥಾಯ್ಲೆಂಡ್ ವಿಶೇಷ ಬಗೆಯ ಹಾಗೂ ಮಲೇಷ್ಯಾ ಅತಿ ಅಪರೂಪದ ಸಲಕ್ ಹಣ್ಣು ರಫ್ತು ದೇಶಗಳು. ಆದರೆ ಬೆಳೆ ಮಿತಿ ತುಂಬಾ ಇದೆ. ಮಲೇಷ್ಯಾ, ಸಿಂಗಾಪುರಗಳು ಸಲಕ್ ಹಣ್ಣಿನ ಹಲವು ಜಾಗತಿಕ ರಫ್ತು ಕಂಪನಿಗಳನ್ನು ಹೊಂದಿವೆ. ಕಾಂಬೋಡಿಯಾ, ಸೌದಿ ಅರೇಬಿಯಾ, ಯುಎಇ, ತೈಮೂರ್ ಲೆಸ್ತೆ, ನೆದರ್ಲ್ಯಾಂಡ್ಸ್, ಹಾಂಗ್ಕಾಂಗ್, ಜರ್ಮನಿ, ಬ್ರಿಟನ್ಗಳು ಹಾವು ಸಿಪ್ಪೆ ಹಣ್ಣು ಆಮದು ಮಾಡಿಕೊಳ್ಳುವ ದೇಶಗಳಾಗಿವೆ.